निम्नलिखित प्रश्नों के लिए 4 विकल्प दिए गए हैं, जिनमें से एकमात्र सही उत्तर है। सही उत्तर चुनकर उसके संकेताक्षर सहित पूर्ण रूप से लिखिए। ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ಕೊಡಲಾಗಿದೆ. ಅದರಲ್ಲಿ ಒಂದು ಮಾತ್ರ ಸರಿ ಉತ್ತರ. ಸರಿ ಉತ್ತರವನ್ನು ಆಯ್ದು ಅದರ ಸಂಕೇತಾಕ್ಷರದೊಂದಿಗೆ ಬರೆಯಿರಿ. ನೀತಿ ಶಬ್ದ का अन्य वचन है. ನೀತಿ ಎನ್ನುವ ಶಬ್ದದ ಬಹುವಚನ ರೂಪ. नीतियाँ, नीति, नीतियाँ, नीतियों. सही उत्तर नीतियाँ. 2. अमीर का विलोम शब्द है. अमीर ಅಂದರೆ ಶ್ರೀಮಂತ. ಇದರ ವಿರುದ್ಧಾರ್ಥಕ ಶಬ್ದ धनिक, श्रमिक, गरीब, समृद्ध. उत्तर गरीब. 3. निम्न में से पुल्लिंग शब्द है. ಕೆಳಗಿನವುಗಳಲ್ಲಿ ಪುಲ್ಲಿಂಗ ಶಬ್ದ ಯಾವುದು? मोरनी, गाय, हाथी, भैंस. नविलु, हसु, आने, एम्मे. उत्तर हाथी. 4. परमौषध शब्द में संधि है. परमौषಧ ಎನ್ನುವ ಶಬ್ದದಲ್ಲಿರುವ ಸಂಧಿ दीर्घ, वृद्धि, गुण, यण. उत्तर वृद्धि संधि. 5. गाड़ी आने डैश देर है. इस वाक्य में उपयुक्त कारक होगा. गाड़ी आने डैश देर है. ಇಲ್ಲಿ ಡ್ಯಾಶ್ ಇಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಚಿಹ್ನೆಯನ್ನು ಹಾಕಬೇಕು? का, के, से, में. उत्तर में. गाड़ी आने में देर है. 6. क्या तुम थक गई हो? इस वाक्य के लिए सही विराम चिन्ह है. ಏನು ನೀನು ತುಂಬ ಬಳಲಿದ್ದೀಯಾ? ಈ ರೀತಿ ವಾಕ್ಯ ಇದೆ. ಈ ವಾಕ್ಯದ ಕೊನೆಯಲ್ಲಿ ಯಾವ ವಿರಾಮ ಚಿಹ್ನೆಯನ್ನು ನಾವು ಹಾಕಬೇಕು? अल्प विराम, प्रश्नवाचक, विस्मयादिबोधक, पूर्ण विराम. उत्तर प्रश्नवाचक. 7. निम्न में द्वंद्व समास का उदाहरण है. ಕೆಳಗಿನವುಗಳಲ್ಲಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾದ ಪದ ಶಬ್ದ ಯಾವುದು? ದಶಾನನ, ರಾತ್ ದಿನ್, पंचवटी, राजवंश. उत्तर रात दिन. ಅದು द्वंद्व समासಕ್ಕೆ उदाहरण. उसको विग्रह करने से रात और दिन होगा. अगला प्रश्न. दिए गए शब्दों में प्रथम प्रेरणार्थक क्रिया का शब्द है. ಕೆಳಗಿನ ಶಬ್ದಗಳಲ್ಲಿ ಮೊದಲನೇ ಪ್ರೇರಣಾರ್ಥಕ ಕ್ರಿಯೆಯ ಶಬ್ದ ಯಾವುದು? ठहरो, चढ़ना, घबराहट, सिखाना. उत्तर सिखाना. ಪ್ರಥಮ ಪ್ರೇರಣಾರ್ಥಕಕ್ಕೆ ಸಿಖಾನ, ಎರಡನೆಯದಕ್ಕೆ ಸಿಖ್ವಾನ. 28/6/2018 ಪುನರಾವರ್ತಿತ ಅಭ್ಯರ್ಥಿ ಪ್ರಶ್ನೆ ಪತ್ರಿಕೆ ಇದು. ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ವ್ಯಾಕರಣಾಂಶಗಳ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ನಿಮ್ನಲಿಖಿತ ಶಬ್ದೊಮ್ಮೆ ಬಹುವಚನ ಹೈ. ಕೆಳಗಿನ ಶಬ್ದಗಳಲ್ಲಿ ಬಹುವಚನ ಶಬ್ದ ಯಾವುದು? कमरा, आंख, कपड़े, दीवार. ಕೊಠಡಿ आंख कಣ್ಣು, कपड़े ಬಟ್ಟೆಗಳು, दीवार ಗೋಡೆ. उत्तर है कपड़े. 2. आदमी शब्द का अन्य लिंग है. आदमी शब्दದ अन्य लिंग शब्द ಯಾವುದು? लड़की, पत्नी, औरत, पुरुष. उत्तर औरत. औरत ಅಂದರೆ ಮಹಿಳೆ. 3. अच्छाई शब्द का विलोम शब्द है. अच्छाई ಒಳ್ಳೆಯತನ ಇದರ ವಿರುದ್ಧಾರ್ಥಕ ಶಬ್ದ. बुराई, भलाई, अच्छी, सच्चाई. उत्तर बुराई ಕೆಟ್ಟತನ. 4. निम्न में वृद्धि संधि का उदाहरण है. ಕೆಳಗಿನವುಗಳಲ್ಲಿ
ವೃದ್ಧಿ ಸಂಧಿಯ ಉದಾಹರಣೆ ಜಲಾಶಯ, ಮತೈಕ್ಯ, ದಿಗ್ಗಜ ಇತ್ಯಾದಿ. ಉತ್ತರ ಮತೈಕ್ಯ. ಐ ಮತ್ತು ಔಕಾರ ಬಂದರೆ ಅದು ಸಾಮಾನ್ಯವಾಗಿ ವೃದ್ಧಿ ಸಂಧಿಯಾಗಿರುತ್ತೆ. ನೆಕ್ಸ್ಟ್, निम्नलिखित शब्दों में प्रथम प्रेरणार्थक क्रिया रूप है. ಕೆಳಗಿನ ಶಬ್ದಗಳಲ್ಲಿ ಮೊದಲನೇ ಪ್ರೇರಣಾರ್ಥಕ ಕ್ರಿಯೆಯ ರೂಪ ಯಾವುದು? ಲೇಖನ್, ಲಿಖಾವಟ್, ಲಿಖಾನ, ಲಿಖಾಯಿ. ಉತ್ತರ ಲಿಖಾನ. ಲಿಖಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ. लिखवाना ಅಂದರೆ ಅದು ಎರಡನೇ ಪ್ರೇರಣಾರ್ಥಕ. ಉತ್ತರ ಲಿಖಾನ. 6. निम्न में द्वंद्व समास का उदाहरण है. ಕೆಳಗಿನವುಗಳಲ್ಲಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವುದು? नीलकंठ, देश प्रेम, पंचवटी, दिन रात. उत्तर दिन रात. ದಿನ ಮತ್ತು ರಾತ್ರಿ ಇದು ವಿಗ್ರಹ ಮಾಡಿದಾಗ, ಬಿಡಿಸಿದಾಗ, ಅದನ್ನು ಕೂಡಿಸಿದಾಗ ದಿನ್ ರಾತ್. ಮಧ್ಯದಲ್ಲಿ ಒಂದು ಕೂಡುಗೆರೆ ಇದರಲ್ಲಿ ಇರುತ್ತೆ. ನೆಕ್ಸ್ಟ್, ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಅಲ್ಲೊಂದು ಕಡೆಯಲ್ಲಿ, ವಾಕ್ಯದ ಕಡೆಯಲ್ಲಿ ಒಂದು ವಿರಾಮ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೈ. ಈ ವಾಕ್ಯದಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆ ಯಾವುದು? ಮೋಟಾರ್ ಅವನ ಮೇಲಿಂದ ಹೋಗ್ಬಿಡ್ತು. ಅಲ್ಪ ವಿರಾಮ್, ಉದ್ಧರಣ್, ವಿಸ್ಮಯಾದಿ ಬೋಧಕ್, ಪೂರ್ಣ ವಿರಾಮ್. ಅಲ್ಲಿ ಕೊಟ್ಟಿರೋದು ಉತ್ತರ ವಿಸ್ಮಯಾದಿ ಬೋಧಕ್, ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ 8. 8. ಗಿಲ್ಲು ಸುರಾಹಿ ಡ್ಯಾಶ್ ಲೇಟ್ ಜಾತಾ ಥಾ. ಗಿಲ್ಲು ಸುರಾಹಿ ಡ್ಯಾಶ್ ಮಲಗಿಕೊಳ್ಳುತ್ತಿತ್ತು. ರಿಕ್ತ ಸ್ಥಾನ ಮೇ ಉಚಿತ ಕಾರಕ ಶಬ್ದ ಹೋಗ. ಖಾಲಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ವಿಭಕ್ತಿ ಪ್ರತ್ಯಯ ಚಿಹ್ನೆ ಯಾವುದು? ಸೆ, ಮೇ, ಕೋ, ಪರ್. पर सुराही पर लेट जाता था. नेक्स्ट, जो ईश्वर में विश्वास करता हो. ಯಾರು ದೇವರನ್ನು ನಂಬುತ್ತಾನೆಯೋ ಅವನನ್ನು ಏನಂತ ಕರಿತೀವಿ? ಆಸ್ತಿಕ್, ಅಂಧವಿಶ್ವಾಸಿ, ನಾಸ್ತಿಕ್, ಭಗವಾನ್. ಉತ್ತರ ಆಸ್ತಿಕ್, ಆಸ್ತಿಕ. ದೇವರನ್ನು ನಂಬದವನು ನಾಸ್ತಿಕ. 10. दोस्त का पर्यायवाची शब्द है. दोस्त ಎನ್ನುವುದರ ಸಮಾನಾರ್ಥಕ ಶಬ್ದ. ಶತ್ರು, ದುಶ್ಮನ್, ಭಾಯಿ, ಮಿತ್ರ. ಉತ್ತರ ಮಿತ್ರ. 4/4/2019 ಪ್ರಶ್ನೆ ಪತ್ರಿಕೆಯಲ್ಲಿರುವ ವ್ಯಾಕರಣಾಂಶಗಳು. ಏಕ್, ಮುಷ್ಕಿಲ್ ಕಾ ವಿಲೋಮ್ ಶಬ್ದ ಹೈ. ಮುಷ್ಕಿಲ್ ಅಂದರೆ ಕಠಿಣ, ಇದರ ವಿರುದ್ಧಾರ್ಥಕ ಶಬ್ದ. ಆಸಾನ್, ಆಸ್ಮಾನ್, ಕಠಿನ್, ಮುಲಾಯಂ. उत्तर आसान. मुश्किल ಅಂದರೆ ಕಠಿಣ, आसान ಅಂದರೆ ಸುಲಭ. 2. निम्नलिखित में से बहुवचन शब्द है. ಕೆಳಗಿನವುಗಳಲ್ಲಿ ಬಹುವಚನ ಶಬ್ದ ಯಾವುದು? दायरा, सड़क, ರೀತಿ, ಪುಸ್ತಕೆ. उत्तर ಪುಸ್ತಕೆ, ಪುಸ್ತಕಗಳು. 3. बेटा का अन्य लिंग है. बेटा ಅಂದರೆ ಮಗ, ಇದರ ಅನ್ಯಲಿಂಗ ಅಂದರೆ ಇದರ ಸ್ತ್ರೀಲಿಂಗ ಶಬ್ದ ಯಾವುದು? ಸುತ್, ಬೇಟಿ, ಛಾತ್ರ, ಪುತ್ರ. ಉತ್ತರ ಬೇಟಿ. 4. ಜಲಪ್ರಪಾತ್ ಇಸ್ ಸಮಾಸ್ ಕಾ ಉದಾಹರಣ ಹೈ. ಜಲಪ್ರಪಾತ್ ಎನ್ನುವುದು ಈ ಕೆಳಗಿನವುಗಳಲ್ಲಿ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಅಲ್ಲಿ ಕೇಳಿದ್ದಾರೆ. ದ್ವಂದ್ವ, ದ್ವಿಗು, ಬಹುವ್ರೀಹಿ, तत्पुरुष. उत्तर तत्पुरुष, जल का प्रपात. निम्नलिखित में से प्रथम प्रेरणार्थक क्रिया का शब्द है. ಕೆಳಗಿನವುಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆಯ ಶಬ್ದ. ಪಢಾಯಿ, ಪಢಾನ, ಪಢನ, ಪಢವಾನ. ಉತ್ತರ ಪಢಾನ, ಓದಿಸುವುದು. ಪಢನ ಅಂದರೆ ಓದುವುದು, ಮೂಲ ಕ್ರಿಯೆದು. ಪಢಾನ ಓದಿಸುವುದು. 6. ಅತ್ಯಂತ ಶಬ್ದ ಮೇ ಸಂಧಿ ಹೈ. ಅತ್ಯಂತ ಈ ಶಬ್ದದಲ್ಲಿ ಬರುವ ಸಂಧಿ ಯಾವುದು? ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಉತ್ತರ
एंड संधि। इसके बाद क्या करना पड़ेगा, ಇದರ ನಂತರ ಏನು ಮಾಡಬೇಕು? इस वाक्य के लिए उपयुक्त विराम चिन्ह है। ಈ ವಾಕ್ಯಕ್ಕೆ ಯಾವ ವಿರಾಮ ಚಿಹ್ನೆಯನ್ನು ಹಾಕಬೇಕು? ಪೂರ್ಣ ವಿರಾಮ, ವಿಸ್ಮಯಾದಿ ಬೋಧಕ, प्रश्नवाचक, अल्प विराम। उत्तर प्रश्नवाचक। नेक्स्ट आर्ट। भारत डैश नारी का स्थान पूजनीय है। रिक्त स्थान में सही कारक होगा। ಖಾಲಿ ಸ್ಥಳದಲ್ಲಿ ಯಾವ ಕಾರಕ ಚಿಹ್ನೆ ಅಂದರೆ ವಿಭಕ್ತಿ ಪ್ರತ್ಯಯ ಚಿಹ್ನೆಯನ್ನು ಹಾಕಬೇಕು? से, में, पर, ने। उत्तर में, भारत में। नेक्स्ट 9वां प्रश्न। गात का समानार्थक शब्द है। गात ಎನ್ನುವುದರ ಸಮಾನಾರ್ಥಕ ಶಬ್ದ ಯಾವುದು? गर्दन, गाना, शरीर, आहार। उत्तर शरीर। गात ಅಂದರೆ ಶರೀರ। नेक्स्ट फूला ना समाना मुहावरे का अर्थ है। फूल ना समाना ಈ ನುಡಿಗಟ್ಟಿನ ಅರ್ಥ ಅನುಮಾನ लगाना, बहुत खुश होना, घबरा जाना, क्रोधित होना। उत्तर बहुत खुश होना। ಫುಲ ನಾ ಸಮಾನ ಅಂದರೆ ಬಹಳ ಸಂತೋಷವಾಗುವುದು। 28/6/2019 ಹಿಂದಿ ಪ್ರಶ್ನೆ ಪತ್ರಿಕೆಯ ವ್ಯಾಕರಣಾಂಶಗಳು। एक सदाचार का विलोम शब्द है। सदाचार ಎನ್ನುವುದರ ವಿಲೋಮ ಶಬ್ದ ಯಾವುದು? निराचार, दुराचार, विचार, समाचार। उत्तर दुराचार। नेक्स्ट निम्नलिखित में से ಏಕವಚನ है। ಕೆಳಗಿನವುಗಳಲ್ಲಿ ಏಕವಚನದ ಶಬ್ದ ಯಾವುದು? किताबें, जानकारियाँ, पैसे, कमरा। उत्तर कमरा। कमरा ಅಂದರೆ ಕೊಠಡಿ। नेक्स्ट 3 निम्नलिखित में से स्त्रीलिंग शब्द है। ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು? हाथी, आदमी, बहन, शेर। उत्तर बहन। बहन ಅಂದರೆ ಸಹೋದರಿ। ಉಳಿದ ಶಬ್ದಗಳೆಲ್ಲ ಪುಲ್ಲಿಂಗ ಶಬ್ದಗಳು। नेक्स्ट 4 महोत्सव शब्द में संधि है। महोत्सವ ಈ ಶಬ್ದದಲ್ಲಿ ಯಾವ ಸಂಧಿ ಇದೆ? दीर्घ संधि, गुण संधि, वृद्धि संधि, एंड संधि। उत्तर गुण संधि। ಸುರೇಶ, ಮಹೋತ್ಸವ, ಸಪ್ತರ್ಷಿ ಈ ರೀತಿಯ ಶಬ್ದಗಳು ಬಂದರೆ ಅದು गुण संधि। नेक्स्ट दशरथ डैश पुत्र थे। इस वाक्य में प्रयुक्त कारक होगा। ಈ ವಾಕ್ಯದ ಖಾಲಿ ಸ್ಥಳದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಕಾರಕ ಚಿಹ್ನೆ ಬರಬೇಕು? का, की, में, के। उत्तर के। 4 पुत्र थे। 4 पुत्र ಅನ್ನೋದು ಬಹುವಚನ ಆಗುತ್ತೆ, ಆದ್ದರಿಂದ के 4 पुत्र थे के ಬರಬೇಕು। नेक्स्ट 6 कहाँ चोट लगी है। इस वाक्य में प्रयुक्त विराम चिन्ह है। ಎಲ್ಲಿ ಪೆಟ್ಟಾಗಿದೆ? ಈ ವಾಕ್ಯದಲ್ಲಿ ಯಾವ ವಿರಾಮ ಚಿಹ್ನೆ ಬರಬೇಕು? ಪ್ರಶ್ನವಾಚಕ, ವಿಸ್ಮಯಾದಿ ಬೋಧಕ, ಪೂರ್ಣ ವಿರಾಮ, ಯೋಜಕ ಚಿಹ್ನ। ಉತ್ತರ ಪ್ರಶ್ನವಾಚಕ। ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆದ್ದರಿಂದ ಇಲ್ಲಿ ಪ್ರಶ್ನೆ ಚಿಹ್ನೆ ಬರಬೇಕು। ನೆಕ್ಸ್ಟ್ निम्नलिखित में से द्विगु समास का उदाहरण है। ಕೆಳಗಿನವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಯಾವುದು? ರಾಜಧಾನಿ, दोपहर, श्रद्धा भक्ति, भरपेट। उत्तर दोपहर। ಮೊದಲನೇದು ಸಂಖ್ಯಾಪದವಾದಾಗ ಅದು ದ್ವಿಗು ಸಮಾಸವಾಗಿರುತ್ತೆ। पहला पद संख्यापद होता है, संख्या होता है, संख्यावाचक, इसलिए उत्तर होगा दोपहर। नेक्स्ट निम्नलिखित शब्दों में से प्रथम प्रेरणार्थक क्रिया है। ಕೆಳಗಿನ ಶಬ್ದಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾಪದ ಯಾವುದು? लिखावट, लेखन, लिखाना, लिखाई। उत्तर लिखाना। लिखाना ಪ್ರಥಮ ಪ್ರೇರಣಾರ್ಥಕ, लिखवाना ಅನ್ನೋದು ಎರಡನೇ ಪ್ರೇರಣಾರ್ಥಕ। 3/4/2020 प्रश्न पत्रिके। लिफाफा शब्द का बहुवचन रूप है।
ಲಿಫಾಫಾ ಎನ್ನುವುದರ ಬಹುವಚನ ರೂಪ. ಕಾಗಜ್, ಪಾಕಿಟ್. लिफाफों, लिफाफे. उत्तर लिफाफे. नेक्स्ट, निम्नलिखित में से स्त्रीलिंग शब्द है. ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು? हाथी, मोरनी, बैल, शेर. उत्तर मोरनी, नविलु, ಹೆಣ್ಣು ನವಿಲು. अच्छा, नेक्स्ट, बेचना शब्द का विलोम रूप है. बेचना ಎನ್ನುವ ಶಬ್ದದ ವಿರುದ್ಧಾರ್ಥಕ ಶಬ್ದ ರೂಪ ಯಾವುದು? ಬೇಚನಾ ಅಂದರೆ ಮಾರುವುದು. ಖರೀದನಾ, ಭೇಜನಾ, ಲಾನಾ, ಬಚಾನಾ. ಉತ್ತರ ಖರೀದನಾ, ಕೊಂಡುಕೊಳ್ಳುವುದು. नेक्स्ट 4, ಲಗ್ನ ಶಬ್ದ का प्रथम प्रेरणार्थक क्रिया रूप है. ಲಗ್ನ ಎನ್ನುವುದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? लगन, लगवाना, लगाना, लग गया. उत्तर लगाना ಎನ್ನುವುದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ. लगवाना दूसरा प्रेरणार्थक क्रिया. उत्तर है लगाना. नेक्स्ट, हाथी भाई हम लोग मकान बनाना चाहते हैं. वाक्य में प्रयुक्त विराम चिन्ह है. ಈ ವಾಕ್ಯದಲ್ಲಿ ಕೊಟ್ಟಿರುವ ವಿರಾಮ ಚಿಹ್ನೆ ಯಾವುದು? ಇದರಲ್ಲಿ ಸೂಕ್ಷ್ಮವಾಗಿ ನೋಡಿದರೆ 2 ವಿರಾಮ ಚಿಹ್ನೆಗಳಿವೆ. ವಾಕ್ಯದ ಕಡೆಯಲ್ಲಿರೋದು ಪೂರ್ಣ ವಿರಾಮ ಚಿಹ್ನೆ. ಹಾತಿ ಭಾಯಿ ಆದ ತಕ್ಷಣ ಇರೋದು ಅಲ್ಪ ವಿರಾಮ ಚಿಹ್ನೆ. ಈಗ ಅಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಯಾವುದಿದೆಯೋ ಅದನ್ನು ನಾವು ಹಾಕಬೇಕು. ವಿಸ್ಮಯಾದಿ ಬೋಧಕ್, ಅಲ್ಪ ವಿರಾಮ್, ಪ್ರಶ್ನವಾಚಕ್, ಕೋಷ್ಟಕ್. ಇಲ್ಲಿ ಪೂರ್ಣ ವಿರಾಮ ಅನ್ನೋದು ಇಲ್ಲ, ಆದ್ದರಿಂದ ಅಲ್ಪ ವಿರಾಮ್ उत्तर है. नेक्स्ट 6वां प्रश्न, निम्नलिखित में से द्वंद्व समास है. ಕೆಳಗಿನವುಗಳಲ್ಲಿ ದ್ವಂದ್ವ ಸಮಾಸ, ಅದಕ್ಕೆ ಉದಾಹರಣೆ ಯಾವುದು? जलप्रपात, राजवंश, दोपहर, देश विदेश. उत्तर देश विदेश. इसको विग्रह करने से देश और विदेश ಅದನ್ನು ಕೂಡಿಸಿದಾಗ देश विदेश. नेक्स्ट, अब्दुल कलाम जी का जन्म रामेश्वरम डैश हुआ. अब्दुल कलाम ಅವರ ಜನ್ಮ ರಾಮೇಶ್ವರಂ डैश ಆಯಿತು. रिक्त स्थान में सही कारक होगा से, की, में, का. उत्तर में, ರಾಮೇಶ್ವರಂ में. ಇಂತಹ ಸ್ಥಳದಲ್ಲಿ ಆಯಿತು ಅನ್ನುವಾಗ ನಾವು ಮೇ ಅಂತ ಬಳಸ್ತೀವಿ. ಪಾನಿ ಮೇ, ಗಾಂವ್ ಮೇ, ರಾಮೇಶ್ವರಂ ಮೇ, ದಿಲ್ಲಿ ಮೇ, ಆ ರೀತಿ ಮೇ. ನೆಕ್ಸ್ಟ್, ಪರೋಪಕಾರ ಶಬ್ದ ಮೇ ಸಂಧಿ ಹೈ. ಪರೋಪಕಾರ ಈ ಶಬ್ದದಲ್ಲಿ ಯಾವ ಸಂಧಿ ಇದೆ? ಏಕಾರ, ಓಕಾರ, ಅರ್ಕಾರ ಬಂದರೆ ಗುಣಸಂಧಿ. ಗುಣಸಂಧಿ, ಎಣ್ಸಂಧಿ, ವ್ಯಂಜನ ಸಂಧಿ, दीर्घ संधि. उत्तर है गुण संधि. पर प्लस उपकार, परोपकार. नेक्स्ट, खून पसीना एक करना मुहावरे का अर्थ है. खून पसीना एक करना ಈ ಮುಹಾವರೆ ಅರ್ಥ ಏನು? ಈ ನುಡಿಗಟ್ಟಿನ ಅರ್ಥ ಏನು? काम न करना, खून करना, पढ़ाई करना, बहुत मेहनत करना. इसका अर्थ है खून पसीना एक करना ಅಂದರೆ बहुत ಪರಿಶ್ರಮ करना, बहुत मेहनत करना ಅಂತ ಅರ್ಥ. ಅದು ತುಂಬ ಪರಿಶ್ರಮ ಪಡೋದಕ್ಕೆ ಹಿಂದಿಯಲ್ಲಿ ಖೂನ್ ಪಸೀನಾ ಏಕ್ करना ಅಂತ ಹೇಳ್ತಾರೆ. नेक्स्ट, जो ईश्वर में विश्वास करता हो. इसे इस वाक्य के लिए शब्द है. ಯಾರು ದೇವರಲ್ಲಿ ನಂಬಿಕೆ ಇಡುತ್ತಾನೋ ಇಪ್ಪತ್ತೈದು 9/2020 ಪ್ರಶ್ನೆ ಪತ್ರಿಕೆಯಲ್ಲಿರುವ ಹಿಂದಿ ವ್ಯಾಕರಣಾಂಶಗಳು. सहयोग एक. सहयोग शब्द का विलोम रूप है. सहयोग ಎನ್ನುವುದರ ವಿರುದ್ಧಾರ್ಥಕ ರೂಪ ಯಾವುದು? योग, असहयोग, सुयोग, संयोग. उत्तर असहयोग, असहयोग. 2. ನಿಮ್ನಲಿಖಿತ ಶಬ್ದों में से बहुवचन शब्द है. ಕೆಳಗಿನ ಶಬ್ದಗಳಲ್ಲಿ ಬಹುವಚನ ಶಬ್ದ ಯಾವುದು? ಕಿತಾಬ್, ಕಹಾನಿ, ಕಮರೆ, ಕಕ್ಷಾ. ಉತ್ತರ ಕಮರೆ, ಕೊಠಡಿಗಳು. ಉಳಿದವೆಲ್ಲ ಏಕವಚನ ಶಬ್ದಗಳು. ನೆಕ್ಸ್ಟ್,
औरत शब्द का अन्य लिंग रूप है. ಔರತ್ ಎನ್ನುವ ಶಬ್ದದ ಅನ್ಯಲಿಂಗ ರೂಪ ಯಾವುದು ಅಂದರೆ ಪುಲ್ಲಿಂಗ ರೂಪ ಯಾವುದು? ಯುವಕ್, ಆದ್ಮಿ, ಮಹಿಳಾ, ಮಾಲಿಕ್. इसका उत्तर है आदमी. नेक्स्ट औरत ಅಂದರೆ ಮಹಿಳೆ, आदमी ಅಂದರೆ पुरुष. नेक्स्ट 4वां प्रश्न. निम्नलिखित में से प्रथम प्रेरणार्थक क्रियारूप है. ಕೆಳಗಿನವುಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಜಗಾನ, ಜಗವಾನ, ಜಗ್ ಜಾಗನ. ಉತ್ತರ ಜಗಾನ, ಎಬ್ಬಿಸುವುದು ಅಂತ ಅರ್ಥ ಆಗುತ್ತೆ ಕನ್ನಡದಲ್ಲಿ. ಅದು ಪ್ರಥಮ ಪ್ರೇರಣಾರ್ಥಕ. ಜಗವಾನ ಅನ್ನೋದು ಎರಡನೇ ಪ್ರೇರಣಾರ್ಥಕ. ನೆಕ್ಸ್ಟ್ ಸಹಾನುಭೂತಿ ಶಬ್ದ ಮೇ ಸಂಧಿ ಹೈ. ಸಹಾನುಭೂತಿ ಎಂಬ ಶಬ್ದದಲ್ಲಿ ಯಾವ ಸಂಧಿ ಇದೆ? ದೀರ್ಘ ಸಂಧಿ, ಎಣ್, ವೃದ್ಧಿ, ಗುಣ. उत्तर दीर्घ संधि. दीर्घ. सह प्लस अनुभूति, सहानुभूति. नेक्स्ट 6. जलधारा शब्द में समास है. बहुव्रीहि, द्विगु, ಅವ್ಯಯಿ ಭಾವ, ತತ್ಪುರುಷ. ಜಲಧಾರೆ ಎನ್ನುವ ಶಬ್ದದಲ್ಲಿ ಯಾವ ಸಮಾಸ ಇದೆ? ಉತ್ತರ तत्पुरुष. जल की धारा. मोटर उसके ऊपर से निकल गई. मोटर ಅವನ ಮೇಲಿನಿಂದ ಹೋಗ್ಬಿಡ್ತು. इस वाक्य में प्रयुक्त विराम चिन्ह है पूर्ण विराम, अल्प विराम, विस्मयादि ಬೋಧಕ, ಪ್ರಶ್ನವಾಚಕ. ಇಲ್ಲಿ ಇರ್ತಕ್ಕಂಥ ಚಿಹ್ನೆ ವಾಕ್ಯದ ಕಡೆಯಲ್ಲಿ ವಿಸ್ಮಯಾದಿ ಬೋಧಕ, ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಚಿಹ್ನೆ. नेक्स्ट 8. दोस्तों ने सांप डैश रोका. रिक्त स्थान में सही कारक होगा. ಖಾಲಿ ಇರುವ ಸ್ಥಳದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಚಿಹ್ನೆಯನ್ನು ನಾವು ಹಾಕಬೇಕು? ಪರ್, ಸೆ, ಕೋ, ಕೆ ಲಿಯೆ. ಉತ್ತರ ಕೋ. ದೋಸ್ತೋನೆ ಸಾಂಪ್ ಕೋ ರೋಕಾ. ಹಾವನ್ನು ತಡೆದರು. नेक्स्ट ನವೀನ್, ನೌ. नवीन शब्द का पर्यायवाची शब्द है. नवीन ಎನ್ನುವುದರ ಪರ್ಯಾಯವಾಚಿ ಶಬ್ದ. ನಯ, ನಮನ್, ಪ್ರಾಚೀನ್, ಪುರಾಣ. ಉತ್ತರ ನಯ, ಹೊಸದು. ನವೀನ್ ಅಂದರೆ ಹೊಸದಾದ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಶಬ್ದ ನಯ. ಪ್ರಾಚೀನ ಅಂದರೆ ಅದಕ್ಕೆ ವಿರುದ್ಧ ಶಬ್ದ ಆಯ್ತು ಅದು. ನೆಕ್ಸ್ಟ್ ಫೂಲೆ ನಾ ಸಮಾನ ಮುಹಾವರೆ ಕಾ ಅರ್ಥ ಹೇ. ಈಗಾಗಲೇ ರಿಪೀಟ್ ಆಗಿದೆ ಇದು. ಫೂಲೆ ನಾ ಸಮಾನ ಅಂದರೆ ಅದರ ಅರ್ಥ ಏನು? ಫೂಲ್ ನಾ ಮಿಲ್ನಾ, ಫೂಲ್ ಕೆ ಸಮಾನ್, ದುಃಖಿ ಹೋನಾ, ಅತ್ಯಂತ ಖುಷ್ ಹೋನಾ. ಉತ್ತರ ಅತ್ಯಂತ ಖುಷ್ ಹೋನಾ. 8/4/2022 ಪ್ರಶ್ನೆ ಪತ್ರಿಕೆಯ ವ್ಯಾಕರಣಾಂಶಗಳು. एक. ಶಿಕ್ಷಿತ್ ಶಬ್ದ का ವಿಲೋಮ ರೂಪ है. ಶಿಕ್ಷಿತ್ ಈ ಶಬ್ದದ ವಿರುದ್ಧ ಶಬ್ದ ಯಾವುದು? ಶಿಕ್ಷಾ, ಅಶಿಕ್ಷಿತ್, ದೀಕ್ಷಾ, ಶಿಕ್ಷಣ. उत्तर अशिक्षित. 2. बेटा शब्द का स्त्रीलिंग रूप है. बेटा मग ಈ ಶಬ್ದದ ಸ್ತ್ರೀಲಿಂಗ ರೂಪ. ಬೇಟಿ, ಪೋತಿ, ಸುತ್, ಪುತ್ರ. उत्तर बेटी. निम्नलिखित में से बहुवचन शब्द है. ಕೆಳಗಿನವುಗಳಲ್ಲಿ ಬಹುವಚನ ಶಬ್ದ. ಡಿಬ್ಬಾ, ದಾಯರಾ, ಕಮ್ರಾ, ಕಿತಾಬೆ. उत्तर ಕಿತಾಬೆ, ಪುಸ್ತಕಗಳು. ನೆಕ್ಸ್ಟ್ ಚಲನಾ ಶಬ್ದ का प्रथम प्रेरणार्थक क्रियारूप है. ಚಲನಾ ಎಂಬುದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಚಲ್, ಚಲನಶೀಲ್, ಚಲಾನ, ಚಿಲ್ಲಾನ. ಉತ್ತರ ಚಲಾನ, ನಡೆಸುವುದು. ಚಲನ ಅಂದರೆ ನಡೆಯುವುದು. नेक्स्ट 5वां पर्वतावली शब्द में संधि है. पर्वतावली ಈ ಶಬ್ದದಲ್ಲಿ ಯಾವ ಸಂಧಿ ಇದೆ? ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಯಣ್ ಸಂಧಿ. उत्तर
पर्वत प्लस आवली, पर्वतावली, दीर्घ संधि। नेक्स्ट, निम्नलिखित में से तत्पुरुष समास का उदाहरण है। ಕೆಳಗಿನವುಗಳಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಯಾವುದು? माता-पिता, चौमास, भरपेट, राजवंश। उत्तर राजवंश, राजा का वंश, राजवंश। नेक्स्ट, बड़ा अच्छा सवाल है, वाक्य में प्रयुक्त विराम चिन्ह है। ತುಂಬ ಒಳ್ಳೆಯ ಪ್ರಶ್ನೆ, ಈ ವಾಕ್ಯದಲ್ಲಿ ಬಳಸಲಾದ ವಿರಾಮ ಚಿಹ್ನೆ ಯಾವುದು? ಪೂರ್ಣ ವಿರಾಮ, ವಿಸ್ಮಯಾದಿ ಬೋಧಕ, प्रश्नवाचक, अल्प विराम। उत्तर विस्मयादि बोधक। नेक्स्ट, अब्दुल कलाम का जन्म रामेश्वरम डैश हुआ। रिक्त स्थान में सही कारक चिन्ह होगा। ಖಾಲಿ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪ್ರತ್ಯಯ ಯಾವುದು? ಯಾವುದು ಬರಬೇಕು? ಕೆ ಸೆ ಕಾ ಮೆ, ರಾಮೇಶ್ವರಂ ಮೆ, ರಾಮೇಶ್ವರಂನಲ್ಲಿ। ಉತ್ತರ ಮೇ। 1/7/2022 ಪ್ರಶ್ನೆ ಪತ್ರಿಕೆಯಲ್ಲಿರುವ ವ್ಯಾಕರಣಾಂಶಗಳು। एक, स्थिर शब्द का विलोम रूप है। स्थिर ಎನ್ನುವ ಶಬ್ದದ ವಿರುದ್ಧಾರ್ಥಕ ರೂಪ ಸ್ಥಿರತಾ, ಸ್ಥಿತಿ, अस्थिर परिस्थिति। उत्तर अस्थिर, स्थिर अस्थिर। नेक्स्ट, उसका नाम गिल्लू है। ವಾಕ್ಯ में ಪ್ರಯುಕ್ತ ವಿರಾಮ ಚಿಹ್ನ है। ಈ ವಾಕ್ಯದಲ್ಲಿರುವ ವಿರಾಮ ಚಿಹ್ನೆ, ವಾಕ್ಯದ ಕೊನೆಯಲ್ಲಿ ಬಂದಿರುವ ವಿರಾಮ ಚಿಹ್ನೆ ಯಾವುದು? पूर्ण विराम, प्रश्नवाचक, विस्मयादि बोधक, अल्प विराम। उत्तर है पूर्ण विराम। दुकानदार ने सेब लिफाफे डैश रखा। से, का, को, में ವಿಭಕ್ತಿ ಪ್ರತ್ಯಯ ಯಾವುದು ಬರಬೇಕಲ್ಲಿ? दुकानदार ने सेब लिफाफे में रखा। अगला प्रश्न 4, निम्नलिखित में से बहुवचन शब्द है। ಕೆಳಗಿನವುಗಳಲ್ಲಿ ಬಹುವಚನದ ಶಬ್ದ ಯಾವುದು? ಚಾದರ್, ಕಪಡೆ, चीज, बात। उत्तर कपड़े। 5, पीना शब्द का प्रथम प्रेरणार्थक क्रिया रूप है। ಪೀನ ಕುಡಿಯುವುದು ಎಂಬುದರ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು? ಪೀತಾ, ಪಿಲ್ವಾನ, ಪಿಲಾನ, ಪೀಲಾ। ಉತ್ತರ ಪಿಲಾನ। ದ್ವಿತೀಯ ಆದರೆ ಪಿಲ್ವಾನ। नेक्स्ट, सहानुभूति शब्द में संधि है। सहानुभूति ಶಬ್ದದಲ್ಲಿರುವ ಸಂಧಿ दीर्घ संधि, गुण संधि, व्यंजन, वृद्धि संधि। उत्तर है सह प्लस अनुभूति, सहानुभूति, दीर्घ, दीर्घ संधि। नेक्स्ट 7वां, निम्नलिखित में से द्वंद्व समास का उदाहरण है। ಕೆಳಗಿನವುಗಳಲ್ಲಿ ದ್ವಂದ್ವ ಸಮಾಸದ ಉದಾಹರಣೆ ಯಾವುದು? ಜಲಪ್ರಪಾತ, ರಾಜವಂಶ, ರಾಜಮಹಲ್, माता पिता। माता पिता। उत्तर माता पिता। नेक्स्ट, निम्नलिखित में से स्त्रीलिंग शब्द है। ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು? लेखक, मयूरी, पिता, श्रीमान। उत्तर मयूरी। नेक्स्ट, दोस्त शब्द का समानार्थक शब्द है। दोस्त ಎಂಬುದರ ಸಮಾನಾರ್ಥಕ ಶಬ್ದ प्रिया, दोस्ती, मित्र, दुश्मन। उत्तर मित्र। पौ फटना मुहावरे का अर्थ है सुबह होना, रात होना, शाम होना, दोपहर होना। उत्तर है सुबह होना। 1/4/2023 ಈ ಪ್ರಶ್ನೆ ಪತ್ರಿಕೆಯ ವ್ಯಾಕರಣಾಂಶಗಳು। 1, ज्ञान शब्द का विलोम रूप है। सुज्ञान, अज्ञान, विज्ञान, जान। उत्तर अज्ञान। बहन शब्द का पुल्लिंग रूप है।
लड़का बाप बेटा भाई उत्तर है भाई बहन ಅಂದರೆ ಸಹೋದರಿ ಭಾಯಿ ಅಂದರೆ ಸಹೋದರ निम्नलिखित में से बहुवचन शब्द है ಕೆಳಗಿನವುಗಳಲ್ಲಿ ಬಹುವಚನ ಶಬ್ದ कहानी किताब पैसे कपड़ा उत्तर पैसे 4 निम्नलिखित में से प्रथम प्रेरणार्थक क्रियारूप है ಇವುಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಗಿರಾನಾ ಗಿರ್ನಾ ಗಿರಾವಟ್ ಗಿರ್ ಉತ್ತರ ಗಿರಾನ ಪ್ರಥಮ ಪ್ರೇರಣಾರ್ಥಕ ಗಿರಾನ ಎರಡನೇದಾದರೆ ಗಿರ್ವಾನ ಅಂತ ಬರುತ್ತೆ ನೆಕ್ಸ್ಟ್ 5 ಪರೋಪಕಾರ ಶಬ್ದ में ಸಂಧಿ है ಪರೋಪಕಾರ ಅನ್ನೋ ಶಬ್ದದಲ್ಲಿ ಯಾವ ಸಂಧಿ ಇದೆ परोपकार में संधि कौन सी है दीर्घ वृद्धि गुण यण उत्तर है गुण संधि 6 राजमहल शब्द में समास है राजमहल ಅನ್ನೋ ಶಬ್ದದಲ್ಲಿ ಯಾವ ಸಮಾಸ ಇದೆ कर्मधारय द्वंद्व द्विगु तत्पुरुष उत्तर है राजा का महल तत्पुरुष समास 7 मोटर उसके ऊपर से निकल गई वाक्य में प्रयुक्त विराम चिन्ह है ಈ ಪ್ರಶ್ನೆ ಸುಮಾರು ಸಾರಿ ರಿಪೀಟ್ ಆಗಿದೆ ವಿಸ್ಮಯಾದಿ ಬೋಧಕ್ ಪೂರ್ಣ ವಿರಾಮ್ ಪ್ರಶ್ನವಾಚಕ ಅಲ್ಪ ವಿರಾಮ್ ಮೋಟರ್ ಅವನ ಮೇಲಿಂದ ಹಾದು ಹೋಯಿತು ಈ ವಾಕ್ಯದ ಕಡೆಯಲ್ಲಿರತಕ್ಕಂಥ ವಿರಾಮ ಚಿಹ್ನೆ उसको बोलेंगे ವಿಸ್ಮಯಾದಿ ಬೋಧಕ್ ಅಥವಾ ಆಶ್ಚರ್ಯ ಸೂಚಕ ಇಲ್ಲಿ ಕೊಟ್ಟಿರೋದು ವಿಸ್ಮಯಾದಿ ಬೋಧಕ್ 8 देश को तुम डैश गर्व है रिक्त स्थान में सही कारक चिन्ह होगा ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಸರಿಯಾದ ವಿಭಕ್ತಿ ಪ್ರತ್ಯಯ ಚಿಹ್ನೆ ಯಾವುದು ಶಬ್ದ ಯಾವುದದು ಮೇ ಕಾ ಕಿ ಪರ್ उत्तर होगा पर देश को तुम पर गर्व है उत्तर डी पर 16/6/2023 ಈ ಪ್ರಶ್ನೆ ಪತ್ರಿಕೆಯ ವ್ಯಾಕರಣಾಂಶಗಳು सीमित शब्द का विलोम रूप है सीमा असीमित मीत अमिट उत्तर है असीमित मोर शब्द का स्त्रीलिंग रूप है मोरनी शेरनी शहर शोर उत्तर है मोरनी मोर ಎಂಬ ಶಬ್ದದ ಸ್ತ್ರೀಲಿಂಗ ರೂಪ ಮೋರ್ ಅಂದರೆ ಗಂಡು ನವಿಲು ಮೋರ್ನಿ ಅಂದರೆ ಹೆಣ್ಣು ನವಿಲು ಮಯೂರಿ 3 निम्नलिखित में से बहुवचन शब्द है ಕೆಳಗಿನವುಗಳಲ್ಲಿ ಬಹುವಚನ ಶಬ್ದ डाली कली नदियाँ पत्ती उत्तर नदियाँ नदिಗಳು जगना शब्द का प्रथम प्रेरणार्थक क्रिया रूप है जगना ಏಳುವುದು ಅಥವಾ ಎಚ್ಚರಗೊಳ್ಳುವುದು ಇದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಜಗ್ ಜೋಗ್ ಜಗವಾನ ಜಗಾನ उत्तर है जगाना ಎಬ್ಬಿಸುವುದು सहानुभूति 5 सहानुभूति शब्द में संधि है सहानुभूति शब्ददಲ್ಲಿರುವ संधि दीर्घ संधि गुण संधि यण संधि वृद्धि संधि उत्तर है दीर्घ संधि नेक्स्ट निम्नलिखित में से द्वंद्व समास का उदाहरण है द्वंद्व समास के लिए उदाहरण राजवंश देश विदेश चौमास भरपेट उत्तर है देश विदेश इसका उत्तर है देश विदेश इसका विग्रह करने से होगा देश और विदेश अब्दुल कलाम का जन्म रामेश्वरम में हुआ वाक्य में प्रयुक्त विराम चिन्ह है ಈ ವಾಕ್ಯದಲ್ಲಿ ಒಂದು ವಿರಾಮ ಚಿಹ್ನೆ ಇದೆ ಕಡೆಯಲ್ಲಿ ಅದು ಯಾವುದು ಪ್ರಶ್ನವಾಚಕ ವಿಸ್ಮಯಾದಿ ಬೋಧಕ पूर्ण विराम अल्प विराम ಯಾವುದದು पूर्ण विराम खड़ी पाई को हिंदी में पूर्ण विराम कहते हैं वाक्य के अंत में होता है लास्ट आज डैश दुनिया विचित्र और नवीन है रिक्त स्थान में सही कारक चिन्ह होगा का मैं के की उत्तर की